ಎಸ್ ಬಿಗ್ ಬಾಸ್ ಏನಿದೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಕ್ಕೆ ಸಿಡಿದಂತಹ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ರಾಜಕೀಯ ಜಟಾಪಟಿ. ಬಿಗ್ ಬಾಸ್ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಬೀಗ ಹಾಕಿದ್ದಕ್ಕೆ ಸಿಡಿದಂತಹ ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲ. ಬಿಗ್ ಬಾಸ್ ಕಾರ್ಯಕ್ರಮದ ಎಲ್ಲೂ ಕೂಡ ರಾಜಕೀಯ ಜಟಾಪಟಿ. ಒಂದು ಕಡೆ ನಟ್ಟು ಬೋಲ್ಟು ಟೈಟ್ ವಾರ್, ಮತ್ತೊಂದು ಕಡೆ ಜೆಡಿಎಸ್ ನಿಂತ ಸರ್ಕಾರದ ವಿರುದ್ಧ ಆಕ್ರೋಶ. ನಿಯಮ ಉಲ್ಲಂಘನೆ ನೆಪದಲ್ಲಿ ಬೀಗವನ್ನು ಹಾಕಿಸಿದ್ದೀರಿ, ಒಪ್ಕೊಳ್ಳೋಣ. ರಸ್ತೆ ಗುಂಡಿಗಳನ್ನ ಯಾವಾಗ ಬಂದ್ ಮಾಡ್ತೀರಾ? ಸಿಎಂ ಅವರೇ, ರೈತರ ಆತ್ಮಹತ್ಯೆ ಯಾವಾಗ ಬಂದ್ ಮಾಡಿಸ್ತೀರಾ? ರಾಜ್ಯದ ಜನರ ಮೇಲೆ ನಿರಂತರವಾಗಿ ತೆರಿಗೆ ಬರೆಗೆ ಯಾವಾಗ ಬ್ರೇಕ್ ಹಾಕ್ತೀರಾ? ನೆರೆ ಹಾವಳಿ ತಡಿಲಿಕ್ಕೆ ಯಾವ ರೀತಿಯ ಬೀಗವನ್ನ ಹಾಕ್ತೀರಾ? ಸರ್ಕಾರದ 60% ಕಮಿಷನ್ ದಂಧೆಗೆ ಯಾವಾಗ ಬೀಗವನ್ನ ಹಾಕ್ತೀರಾ? ಕೈ ಶಾಸಕರ ಕ್ಯಾಸಿನೋ ದಂಧೆಗೆ ಯಾವಾಗ ಬೀಗವನ್ನ ಹಾಕಿಸ್ತೀರಾ? ಭ್ರಷ್ಟಾಚಾರ ಕಚೇರಿಗೆ ಯಾವಾಗ ಬೀಗವನ್ನ ಹಾಕಿಸ್ತೀರಾ? ಕೈಲಾಗದವರ ಮೈ ಪರಿಚಿಕೊಳ್ಳುವಂತೆ ಇದೆ ಕಾಂಗ್ರೆಸ್. ಬಿಗ್ ಬಾಸ್ ಮನೆಗೆ ಬೀಗವನ್ನ ಹಾಕಿದ್ದು ಒಂದು ಸಾಲು ಪ್ರಶ್ನೆಯನ್ನ ಜೆಡಿಎಸ್ ಕೇಳಿದೆ. ಎಸ್ ವೀಕ್ಷಕರೇ, ಜೆಡಿಎಸ್ ನೇರ ವಾರ್ ಮಾಡಿದೆ. ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದಂತಹ ಜೆಡಿಎಸ್ ಸಾಕಷ್ಟು ಪ್ರಶ್ನೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಿದೆ. ಓಕೆ, ಒಪ್ಕೊಳ್ಳೋಣ, ಬಿಗ್ ಬಾಸ್ ಮನೆಗೆ ಬೀಗವನ್ನ ಹಾಕಿದ್ದೀರಾ, ಹಾಕದ ಮೇಲೆ ನಾವು ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತೇವೆ. ಏನಪ್ಪಾ ಅದು ಅಂತಂದ್ರೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ರಾಜಕೀಯ ಜಟಾಪಟಿಯನ್ನ ಮಾಡಿದ್ದೀರಲ್ಲ, ನಿಮ್ಗೆ ಏನ್ ಹೇಳಬೇಕು? ಒಂದು ಕಡೆ ನಟ್ಟು ಬೋಲ್ಟು ಟೈಟ್ ವಾರ್ ನಡೀತಾ ಇದೆ, ಮತ್ತೊಂದು ಕಡೆ ಜೆಡಿಎಸ್ ನಿಂದ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕಂಡು ಬರ್ತಾ ಇರುವಂತದ್ದು. ನಿಯಮವನ್ನ ಉಲ್ಲಂಘನೆ ಮಾಡಿರುವಂತಹ ನೆಪದಲ್ಲಿ ತುಂಬಾ ನೆಪ ಉಲ್ಲಂಘನೆಯಾಗಿದೆ. ಅಂದ್ರೆ ತುಂಬಾ ಒಂದು ವಿಚಾರ ಅಥವಾ ತುಂಬಾ ಒಂದು ರಾಜಕೀಯ ಜಟಾಪಟಿಯಲ್ಲಿ ಕೆಲವೊಂದಿಷ್ಟು ನಿಯಮಗಳು ಉಲ್ಲಂಘವಾಗಿದೆ. ನಿಯಮ ಉಲ್ಲಂಘನೆಯ ನೆಪದಲ್ಲಿ ಬೀಗವನ್ನ ಹಾಕಿಸ್ತೀರಾ, ಒಪ್ಗಳನ್ನ, ರಸ್ತೆ ಗುಂಡಿಗಳನ್ನ ಯಾವಾಗ ಬಂದ್ ಮಾಡಿಸ್ತೀರಾ ನೀವು ಅಂತ ಹೇಳಿ ಜೆಡಿಎಸ್ ಪ್ರಶ್ನೆಯನ್ನ ಕೇಳಿದೆ. ಸಿಎಂ ಅವರೇ ಆನ್ಸರ್ ಕೊಡಿ ಇದಕ್ಕೆ ಅಂತ ಕೇಳಿದೆ. ರೈತರ ಆತ್ಮಹತ್ಯೆ ಯಾವಾಗ ಬಂದ್ ಮಾಡಿಸ್ತೀರಾ? ರಾಜ್ಯದ ಜನರ ಮೇಲೆ ನಿರಂತರವಾಗಿ ತೆರಿಗೆ ಬರೆ ಬರ್ತಾ ಇದೆ, ಅದು ಯಾವಾಗ ಬ್ರೇಕ್ ಹಾಕ್ತೀರಾ? ನೆರೆ ಹಾವಳಿ ತಡಿಲಿಕ್ಕೆ ಯಾವ ರೀತಿಯ ಬೀಗವನ್ನ ಹಾಕ್ತೀರಾ? ಸರ್ಕಾರ 60% ಕಮಿಷನ್ ತಂದಿಗೆ ಯಾವಾಗ ಬೀಗವನ್ನ ಹಾಕ್ತೀರಾ? ಕೈ ಶಾಸಕರು ಕ್ಯಾಸಿನೋ ದಂಧೆಯನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯ ಕಡಿವಾಣವನ್ನ ಹಾಕ್ತೀರಾ? ಡಿಸಿಎಂ ಅವರೇ ಆನ್ಸರ್ ಕೊಡಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರದ ಕಚೇರಿಗಳಿಗೆ ಯಾವಾಗ ಬೀಗವನ್ನು ಹಾಕ್ತೀರಾ? ಕೈಲಾಗದೆ ಮೈ ಪರಿಚಿಕೊಂಡಿರುವವರು ಕಾಂಗ್ರೆಸ್ಸಿಗರು ಅಂತ ಹೇಳಿ ಜೆಡಿಎಸ್ ತನ್ನ ಟ್ವೀಟ್ನ ಮೂಲಕ ವಿಚಾರಗಳನ್ನ ಹೇಳಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.